ನಮಸ್ತೆ ಎಲ್ಲರಿಗೂ. ಈ ಒಂದು ಸಣ್ಣ ವಿಡಿಯೋ ಬುರುಡೆ ಗ್ಯಾಂಗಿನ ಹೋರಾಟಗಾರರಾದ ಗಿರೀಶ್ ಮಟ್ಟಣ್ಣ ಬುರುಡೆ ತಂದದ್ರ ಮಾಸ್ಟರ್ ಮೈಂಡೆಡ್, ಕ್ರಿಮಿನಲ್ ಮೈಂಡೆಡ್. ನಾನು ಹೋರಾಟಕ್ಕೆ ಬರುವಾಗ ಇವರನ್ನು ಪರಿಚಯ ಆಗಿದ್ದು, ನಾನು ಅವರು ಒಂದೇ ಟೈಮ್ನಲ್ಲಿ ಬಂದಿದ್ದು. ಸೌಜನ್ಯನಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೂ ಇಬ್ಬರು ಹೆಣ್ಮಕ್ಳಿದ್ದಾರೆ ಅಂತ. ಇವರ ಹಿನ್ನೆಲೆ ನೋಡಿದರೆ ಮಾಜಿ ಪೊಲೀಸ್ ಅಧಿಕಾರಿ ಅಂತಾರೆ, ಬಟ್ ಇಲ್ಲಿ ನೋಡಿದರೆ ಅವರು ಒಂದು ಪ್ರಹಸನ ಮಾಡಿದ್ದು ಗೊತ್ತಿರ್ಬೋದು. ನಾಟಕ ಮಾಡಿದ್ದು, ವಿಧಾನಸೌಧಕ್ಕೆ ಹುಸಿ ಬಾಂಬ್ ಇಟ್ಟು. ಅಲ್ಲಿಂದ ಈಗ ಅದು ಕೇಸು ಮುಗಿದಿದೆ ಅನಿಸ್ತದೆ, ಗೊತ್ತಿಲ್ಲ ನನಗೆ. ಬಟ್ ನಾನು ತಿಳ್ಕೊಂಡ ಸತ್ಯ, ಅದು ಹೋರಾಟಕ್ಕಿಂತ ಹೊರಗೆ ಬಂದ ಮೇಲೆಲ್ಲ ಮೊದಲು ಕೇಳಿದ ಒಂದು ಇದಿತ್ತು. ಸತ್ಯದ ಸುಳ್ಳು ಅಂತ ದೇವರಿಗೆ ಗೊತ್ತು. ಪ್ರೊಫೆಷನಲ್ ಪೀರಿಯಡಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರುವಾಗ 3 ಲಕ್ಷ ಲಂಚ ತಗೊಂಡು ಸಿಕ್ಕಿಬಿದ್ದಾಗ ಕೆಲಸನೇ ಹೋಗುತ್ತೆ, ಮರ್ಯಾದೆ ಹೋಗುತ್ತೆ ಎಂಬ ಪರಿಸ್ಥಿತಿಗೆ ಬಂದಾಗ ಇಂಥ ಒಂದು ನಾಟಕ ಆಡಿದ್ದು ಅಂತ. ಇವರಿಗೆ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಯವರ ಪರಿಚಯ ಮೊದಲೇ ಇತ್ತು, ಒಡನಾಟ ಕೂಡ ಇತ್ತು ಯಡಿಯೂರಪ್ಪನ ಜೊತೆ. BJPಯಲ್ಲಿ ಗುರುತಿಸಿಕೊಂಡವರು. ಧರ್ಮಸ್ಥಳದ ಆಗು ಹೋಗುಗಳನ್ನು, ಅಲ್ಲಿಯ ಇನ್ಕಮ್ಗಳನ್ನು ತಿಳ್ಕೊಂಡಿದ್ದಾರೆ. ನಾನು ಒಬ್ಬರು ಹೇಳಿದ ಪ್ರಕಾರ, ನನಗೆ ಎಷ್ಟು ಸತ್ಯನೋ ಗೊತ್ತಿಲ್ಲ, 10 ಕೋಟಿ ಡಿಮ್ಯಾಂಡ್ ಮಾಡಿದ್ರಂತೆ ವೀರೇಂದ್ರ ಹೆಗ್ಡೆಯವರಲ್ಲಿ ಒಂದು ಬಿಸ್ನೆಸ್ ಮಾಡೋಕ್ಕೆ. ಅಂಥ ವಿಚಾರಕ್ಕೆಲ್ಲ ನಾವು ದುಡ್ಡು ಕೊಡಲ್ಲ, ಸಣ್ಣ ಪುಟ್ಟ ಇದು ಸಿರಿ ಗ್ರಾಮ ಅಭಿವೃದ್ಧಿ ಯೋಜನೆ, ಸಣ್ಣ ಸಣ್ಣ ಬಿಸ್ನೆಸ್ಗೆ ಮಾತ್ರ ಸಪೋರ್ಟ್ ಮಾಡೋದು ಅಂತಂತೇಳಿ ಧರ್ಮಸ್ಥಳದ ಒಳ ಹೋಗು ಅದನ್ನೆಲ್ಲ ತಿಳ್ಕೊಂಡು, ಅಲ್ಲಿ ಇನ್ಕಮ್ಗಳನ್ನು ತಿಳ್ಕೊಂಡು, ಅದಕ್ಕೊಂದು ಪರ್ಸ್ನಲ್ ಟಾರ್ಗೆಟ್ ಮಾಡಿ ಸೌಜನ್ಯ ಎಂಬ ಹೋರಾಟದ ಹೆಸರಲ್ಲಿ ಬಂದು ವೀರೇಂದ್ರ ಹೆಗ್ಡೆಯವರಿಗೂ ಅಲ್ಲಿ ಧರ್ಮಸ್ಥಳದ ಪ್ರಾಪರ್ಟಿಗೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ನನಗೆ ಇತ್ತೀಚೆಗೆ ಅವ್ರದ್ದು ನಿಜ ಮುಖವಾಡ ಬಯಲಾಗಿದ್ದು, ಶಿವರಾತ್ರಿ ಟೈಮಲ್ಲಿ ನಾನು ಹೋಗಿದ್ದೆ. ಅದೇ ದಿವಸ ನಾನು ಹೋಗಿದ್ದೆ ಧರ್ಮಸ್ಥಳಕ್ಕೆ, ದೇವಸ್ಥಾನಕ್ಕಲ್ಲ, ಊರಿಗೆ ಬರುವಾಗ ಧರ್ಮಸ್ಥಳ ದಾರಿಯಾಗಿ ಬಂದಿದೆ. ಧರ್ಮಸ್ಥಳದಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಅಂತ ಖುಷಿ ಪಡ್ತಾಯಿದ್ರು. ಒಂದು ವಾರ ಮೊದಲು ನನ್ನ ಫ್ರೆಂಡು, ಅವಳು ಮಂಗಳೂರಿಗೆ ಬಂದಿದ್ಲು. ಅವಳಿಗೊಂದು ಕಾರ್ಯಕ್ರಮ ಇತ್ತು ಅಲ್ಲಿ, ಅಂದರೆ ಅವರಿಗೆ ಒಂದು ಪೂಜೆ ಎಲ್ಲ ಮಾಡಿಸಿತ್ತು, ನಾನೇ ಮಾಡಿಕೊಟ್ಟಿದ್ದು ನಮ್ಮ ಸಂಬಂಧಿಕರ ಮೂಲಕ. ಅವತ್ತು ನನಗೆ ಬರುವಾಗ ಹೇಳಿದ್ದು ಧರ್ಮಸ್ಥಳಕ್ಕೆ ಹೋಗಿ. ನಾನು ಹೇಳಿದೆ, ನಾನು ಬರಲ್ಲ, ನೀನು ಹೋಗಿ ಬಾ, ಹೋಗೋದ್ರಲ್ಲಿ ಏನೂ ತೊಂದರೆ ಇಲ್ಲ, ನಾನು ಹೋಗಿ ಬರ್ತೀನಿ. ನಾನು ಅವಳಿಗೆ ಡೈರೆಕ್ಷನ್ ಕೊಟ್ಟೆ. ಈಗ ಮೊದಲಿನ ಕ್ಯೂ ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆ. ದರ್ಶನ ತಗೊಂಡು ಕ್ಯೂ ಅಲ್ಲಿ ಹೋಗಿ ದರ್ಶನ ತಗೊಂಡು ಊಟ ಮಾಡ್ಕೊಂಡು ಬಂದರು. ಹೇಗಿದ್ದಾರೆ ಜನ ಹೇಳಿದೆ, ಬಿಂದಾಸಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ ಧರ್ಮಸ್ಥಳದಲ್ಲಿ ಅಂತ ಹೇಳಿದರು. ಆದರೆ ಮಟ್ಟಣ್ಣ ಹೇಳಿದ್ದು ಎಲ್ಲ ಹುಸಿ ಸುಳ್ಳು ಅನ್ನಿತ್ತವ್ರೆ, ನಾವು ಇವರನ್ನು ನಂಬಿ ಮೋಸ ಹೋಗಿದ್ವಿ. ನಾನು ಪರ್ಸ್ನಲಿ ತುಂಬ ಧರ್ಮಸ್ಥಳದ ಬಗ್ಗೆ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದ್ದೆ, ಮಾತಾಡಿದ್ದೆ. ನನಗೆ ಅದಕ್ಕೆ ರಿಗ್ರೆಟ್ ಇದೆ. ಬಟ್ ಆದರೆ ನಾನು ತಪ್ಪು ಕಾರಣಕ್ಕೆ ಹಾಕಲಿಕ್ಕೂ, ಕ್ಷಮೆ ಕೇಳಲಿಕ್ಕೂ ರೆಡಿ ಇಲ್ಲ ಯಾವ ಕೇಸಿಗೂ. ಯಾಕಂದರೆ ಮಾಡಾಯಿಕಾಗಿ ಹೋಗಿ ನಾನು ನಮ್ಮ ದೇವಿಯಲ್ಲಿ ಒಂದು ತಪ್ಪು ಕಾಣಿಕೆ ಅಂದರೆ ಹಾಕಿದ್ದೀನಿ. ದೇವಿ ಹತ್ರ ಗೊತ್ತಿಲ್ಲದೆ ಮಾಡಿದ ತಪ್ಪು ಕೆಲವೊಂದು ವಿಚಾರಗಳು ನಾನು ಮಾತಾಡಿದರೆ ಬಹಳಷ್ಟು ಸತ್ಯ ಇದೆ. ಅದಕ್ಕೆ ನಾನು ಧರ್ಮಸ್ಥಳದವರು ಹಾಕಿದ ಯಾವ ಕೇಸುಗಳನ್ನು ರಾಜಿ ಮಾಡಿಕೊಳ್ಳಿಕ್ಕಾಗಲಿ, ತಪ್ಪೊಪ್ಪಿಗೆಯಾಗಲಿ ನಾನು ರೆಡಿ ಇಲ್ಲ. ಏನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ, ಇಲ್ಲಾಂದರೆ ನಾನು ಎವಿಡೆನ್ಸ್ ಇದ್ದರೆ ಹೋರಾಡ್ತೀನಿ. ಇದು ನನಗೆ ಪುನೀತ್ ಕರೆ ಹೇಳಿದ್ರು, ನೀವು ಹೇಗೂ ಹೋರಾಟಕ್ಕೆ ಹೊರಗೆ ಬಂದರೆ ರಾಜಿ ಮಾಡ್ಕೊಳ್ಳಿ. ನೋ, ನಾನು ಯಾವ ಕಾರಣಕ್ಕೂ ಡಿ ಗ್ಯಾಂಗ್ ಸೇರಿಲ್ಲ, ಡೀಲ್ ಆಗಿಲ್ಲ, ಆಗೋದು ಇಲ್ಲ. ಅವರು ಮಾಡಿದ ಅನ್ಯಾಯಗಳನ್ನು ನಾನು ಹೇಳ್ತೀನಿ, ಈ ಬುರುಡೆ ಗ್ಯಾಂಗಿನವರು ಮಾಡಿದ ಅನ್ಯಾಯಗಳನ್ನು ನಾನು ಹೇಳ್ತೀನಿ. ಧರ್ಮಸ್ಥಳ ಗ್ಯಾಂಗಿಗೆ ನಾನು ಯಾವ ಕಾರಣಕ್ಕೂ ಸೇರಿಲ್ಲ, ಸೇರುವುದೂ ಇಲ್ಲ. ಇತ್ತೀಚೆಗೆ ಕಿಶೋರ್ ಅರಿಗಾವ್ ಅವರವರಿಗೆ ಸ್ವಲ್ಪ ಡೌಟು, ನೀವಿನ್ನು ಪ್ರಶಾಂತ್ ಜೊತೆ ಇರುವ ನಿಮ್ಮ ಕಾಂಟ್ಯಾಕ್ಟ್ ಸರಿಯಾದರೆ ನೀವು ಬಿ ಗ್ಯಾಂಗಿಗೆ ಹೋಗ್ತೀರಂತ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಅರಿಗಾವ್ರೆ, ಪ್ರಶಾಂತಿಗೂ ನನಗೂ ಯಾವ ಸಂಬಂಧವೂ ಇಲ್ಲ, ಅದು ಸರಿಯಾಗೋ ಸಂಬಂಧವೂ ಅಲ್ಲ. ಆ ವ್ಯಕ್ತಿ ನನಗೆ ಮಾಡಿದ ಮೋಸಕ್ಕೆ ನಾನು ಕ್ಷಮಿಸುವುದೂ ಇಲ್ಲ. ಬುರುಡೆ ಗ್ಯಾಂಗ್ನ ಜೊತೆ ಸೇರುವ ಪ್ರಶ್ನೆಯೇ ಇಲ್ಲ. ಯಾಕಂದರೆ A to Z ಸ್ಟಡಿ ಮಾಡಿದ್ದೀನಿ. ಅದೊಂದು ನಕಲಿ ಡೋಂಗಿ ಹೋರಾಟ, ದುಡ್ಡಿಗೋಸ್ಕರ ನಡೆಯುತ್ತಿರುವ ದಂಧೆ. ಸೌಜನ್ಯ ಎಂಬ ಅಪ್ರಾಪ್ತ ಹೆಣ್ಣು ಮಗಳ ಹೆಸರನ್ನು ಬಳಸಿಕೊಂಡು ಆ ಕುಟುಂಬಕ್ಕೂ ಅನ್ಯಾಯ ಮಾಡ್ತಾ ಇದ್ದಾರೆ. ಇವರ ವೈಯಕ್ತಿಕ ದ್ವೇಷವನ್ನು ತೀರಿಸ್ತಾ ಇದ್ದಾರೆ. ಅಷ್ಟೇ ಆಗಿರೋದು ಸೌಜನ್ಯ ಹೋರಾಟದಲ್ಲಿ. ಸ್ವಲ್ಪ ಭರವಸೆ ಇದ್ದಿದ್ದ ಕೊಂದವರು ಯಾರು ಎಂಬ ಒಂದು ಸಮಾವೇಶದಲ್ಲಿ, ಮಹಿಳಾ ಸಮಾವೇಶದಲ್ಲಿ, ಆ ಟೀಮ್ ಕೂಡ ಈಗ ಮಾಯವಾಗಿದೆ. ಗಿರೀಶ್ ಮಟ್ಟಣ್ಣನವರ ವಿಷಯಕ್ಕೆ ಎಗೇನ್ ಬರೋಣ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಮುಖ ತೋರಿಸಿದ ಪರಿಸ್ಥಿತಿಯಾಗಿದೆ. ಕೋರ್ಟಿನಲ್ಲಿ ಷರತ್ತುಬದ್ಧ ಜಾಮೀನು ಜಾರಿಯಾದ್ರೂ ಅತ್ತ ದರಿ ಇತ್ತ ಪುಲಿ. ಈಚೆ ಹೊರಗಡೆ ಬಂದರೆ ಗಡಿಪಾರಿನ ಬೆದರಿಕೆ ಎಲ್ಲ ಅನುಭವಿಸಲೇಬೇಕು. ಯಾಕಂದರೆ ಒಂದು ಮಹಿಳೆಗೆ, ಒಂದು ಹೆಣ್ಣಿಗೋಸ್ಕರ ಹೋರಾಟ ಮಾಡ್ತಿರೋ ಮಹೇಶ್ ಶೆಟ್ಟಿ ಆ್ಯಂಡ್ ಅವರ ಟೀಮು ನನಗೆ ಸೇರಿ ಹಲವಾರು ಮಹಿಳೆಯರಿಗೆ, ಕೆಟ್ಟ ಚಿತ್ರರೈ ಅವರಿಗೆ 2 ವರ್ಷದ ಹಿಂದೆ, ನನಗೆ ಕೆಲವೊಂದು ಮಹಿಳೆಯರಿಗೆ ಕೆಟ್ಟದಾಗಿ ಅಸಭ್ಯ ಶಬ್ದದಿಂದ ಬೈದಿದ್ದು, ಅವರನ್ನು ತಮಾಷೆ ಮಾಡಿದ್ದು, ಎಲ್ಲದಕ್ಕೂ ನೀವು ಅನುಭವಿಸಬೇಕು. ಯಾಕಂದರೆ ನೆನ್ಪಿಟ್ಕೊಳ್ಳಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಆ್ಯಂಡ್ ಟೀಮ್, ನೀವು ಮಾಡ್ತಾ ಇರೋದು ಒಂದು ಹೆಣ್ಣಿಗೋಸ್ಕರ ಹೋರಾಟ.
ಸತ್ತ ಸೌಜನ್ಯನಿಗೋಸ್ಕರ ನ್ಯಾಯ ಕೇಳುವಾಗ ಜೀವಂತ ಇರುವ ಹೆಣ್ಣು ಮಕ್ಕಳು ತುಂಬ ಜನ ಇದ್ದಾರೆ. ನಾನು, ಚಿತ್ರಕ್ಕ, ಶೈಲಜಾ ಶೆಟ್ಟಿ, ಬಡ್ಡಿ ಸಂಘದಲ್ಲಿ ತುಂಬ ಮಾತಾಡಿದವರು, ಎಲ್ಲಿದ್ದಾರೆ ಗೊತ್ತಿಲ್ಲ. ಇದೇ ಮಟ್ಟಣ್ಣನಾಗಿ ಹಿಂದೆ ಸರಿದಿದ್ದು, ಕೆಲವಾರು ಹೆಣ್ಣು ಮಕ್ಕಳು ಹಿಂದೆ ಸರಿದಿದ್ದು ಈ ಒಂದು ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡಲಿಕ್ಕೆ ಗೊತ್ತಿಲ್ಲದ ಕಾರಣ. ಸೊ ವಿಷಯಕ್ಕೆ ಬರ್ತೀನಿ. ನನ್ನದು ಮತ್ತು ಗಿರೀಶ್ ಮಟ್ಟಣ್ಣನವರ ಮೇಲೆ 2 ಕೇಸಿದೆ ಜೊತೆಗಾಗಿ. ಒಂದು ನಿಶ್ಚಲ್ ಜೈನ್ ನಮ್ಮ ಇಬ್ಬರ ಮೇಲೆ 5 ಕೋಟಿದು ಮಾನನಷ್ಟ ಮೊಕದ್ದಮೆ, 5 ಕೋಟಿ 10 ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕಿದ್ದು. ಇಲ್ಲಿವರೆಗೆ ಆ ವ್ಯಕ್ತಿ ಕೋರ್ಟಿಗೆ ಹೋಗಿಲ್ಲ. ನಾನು ಹೋಗಿದ್ದೀನಿ ಒಮ್ಮೆ ನೋಟಿಸ್ ಬಂದ ತಕ್ಷಣ. ಮತ್ತೆ ಪುನಃ ನಾನು 1 ವರ್ಷದಿಂದ ಕೇಳ್ತಾ ಇದ್ದೀನಿ, ಸರ್ ಇದು ಏನು ಮಾಡೋದು, ಯಾಕಂದರೆ ಇಬ್ಬರು ಒಟ್ಟಿಗೆ ಹೋಗಬೇಕು, ಒಂದೇ ಲಾಯರ್ ಆಗಬೇಕು. ಆ ಫೈಲ್ ತಗೊಂಡು ಓಜಸ್ವಿ ಗೌಡನ ಆಫೀಸಲ್ಲಿ ಇಟ್ಟು ಅಲ್ಲಿ ಭದ್ರವಾಗಿದೆ. ನಾನು ವಕಾಲತ್ತು ಸೈನ್ ಮಾಡಿ ಬಂದೀನಿ. ಓಜಸ್ವಿ ಗೌಡ ಅವರು ಹೇಳಿದ್ದಾರೆ ಮೇಡಮ್ ಕೇಸ್ ಗೆಲ್ತೀವಿ ಅಂತ. ಬಟ್ ನನಗೆ ಕಾನೂನಿನ ಜ್ಞಾನ ಇರೋದ್ರಿಂದ ನಾನು ಈ ಕೋರ್ಟ್ ಸರ್ವಿಸಸಲ್ಲಿ ಅದರ ಅಪ್ಡೇಟ್ಗಳನ್ನು ನೋಡ್ತಾ ಇದ್ದೀನಿ. ಕೇಸ್ ಎವಿಡೆನ್ಸ್ವರೆಗೆ ಬಂದಿದೆ. ಅವರು ಪೇಪರ್ನಲ್ಲಿ, ಪ್ರಜಾವಾಣಿ ಪೇಪರ್ನಲ್ಲಿ ಕೂಡ ಹಾಕಿದ್ದಾರೆ. ಗಿರೀಶ್ ಮಟ್ಟಣ್ಣನವರೇ ಹಲವಾರು ಬಾರಿ ನಿಮಗೆ ಕೇಳಿದ್ದೀನಿ ಕೇಸ್ ಅಪ್ಡೇಟ್ ಬಗ್ಗೆ, ಇನ್ನೂ ನೀವು ಕೋರ್ಟಿಗೆ ಹೋಗಿಲ್ಲ. ನನಗೆ ವಿಚಿತ್ರ ಅನ್ನಿಸೋದು, ಈ ಮನುಷ್ಯನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಇನ್ನೂ ಸೆಟ್ಟಿಂಗ್ ಇದೆ. ಈ ವ್ಯಕ್ತಿಗೆ ಬೇಲ್ ಸಮನ್ಸ್ ಅಲ್ವಾ ಅಪ್ಲೈ ಆಗೋಲ್ವಾ? ಬೇಲ್ ತಗೊಳ್ಬೇಕಾದ ಅಗತ್ಯನೇ ಇಲ್ವಾ? ಯಾವ ಪೊಲೀಸರಿಗೆ ಇವನನ್ನು ಕಾಣಿಸ್ತಾ ಇಲ್ವಾ? SIT ಜೊತೆನೂ ಸೆಟ್ಟಿಂಗ್ ಇದೆ ಗಿರೀಶ್ ಮಟ್ಟಣ್ಣನವ್ರ ಮೇಲೆ. ಇನ್ನೂ ಕೂಡ SIT ಅವರು ಸೌಜನ್ಯ ಇದು ಸರಿಯಾಗಿ ತನಿಖೆ ಮಾಡ್ತಾರೆ ಅಂತಲೇ ನಂಬಿದ್ದಾರೆ. ನಾನು ನಂಬಿಲ್ಲ. ಅದು ಆಲ್ರೆಡಿ ಧರ್ಮಸ್ಥಳ ಪರನೇ ತೀರ್ಪು ಬರುತ್ತೆ ಅಂತ ನನಗೆ 100ಕ್ಕೆ 100 ಸತ್ಯ ಗೊತ್ತಾಗಿದೆ. ಸೊ ಮೂಡಿಗೆರೆ ಪೊಲೀಸ್ನವರು ನನಗೆ ಕುದುರೆಮುಖದಿಂದ ಫೋನ್ ಮಾಡಿದರು. ಬಹಳಷ್ಟು ನನಗೆ ಫಾಲೋಅಪ್ ಮಾಡ್ತಿದ್ದೆ. ನಾನು ವಕಾಲತ್ ಹಾಕಿದ್ದೀನಿ. ಮೂಡಿಗೆರೆಯಲ್ಲಿ ನನ್ನ ಮೇಲೆ ಹೋರಾಟದಲ್ಲಿ ಹಿಂದೆ ಸರಿದ ಮೇಲೆ ಒಂದು ಕೇಸ್ ಆಗುತ್ತೆ. ನಾನು A1 ಆರೋಪಿ, ಗಿರೀಶ್ ಮಟ್ಟಣ್ಣನವರು A2, ಜಯಂತ್ ಸಂಚಾರಿ ಸ್ಟುಡಿಯೋ, ಕುಡ್ಲ ರಾಂಪೇಜು, ಮಹಾಕಾಲ ಚಾನಲ್, ಎಷ್ಟು ಜನ ಮೇಲೆ ಕೇಸ್ ಹಾಕಿದ್ದಾರೆ. ಧರ್ಮಸ್ಥಳ ITI ಕಾಲೇಜ್ನವರು ಇತ್ತೀಚೆಗೆ ಹೆಚ್ಚು ತಿಂಗಳಾಗಿಲ್ಲ ಅದರ ನೋಟಿಸ್ ಸರ್ವ್ ಮಾಡಲಿಕ್ಕೆ ಅವರು ನನ್ನ ಆಫೀಸಿಗೂ ಬಂದಿದ್ದರು. ನಾನು ಹೇಳಿದೆ ಆಫೀಸಲ್ಲಿ ರಿಸೀವ್ ಮಾಡಲ್ಲ, ಮನೆಗೆ ಬನ್ನಿ. ಆಫೀಸ್ ಅವರ್ಸಲ್ಲಿ ಮಾತ್ರ, ಆಫೀಸ್ ಪ್ರಿಮೈಸ್ ಒಳಗೆ ನನಗೆ ಕೋರ್ಟ್ ನೋಟಿಸು ಏನು ಬರಬಾರ್ದು, ಪೊಲೀಸ್ ನೋಟಿಸ್. ಅದು ಪೊಲೀಸರಿಗೆ ನಾನು ಖಡಕ್ ಹೇಳಿದ್ದೀನಿ. ನಾನು ಎಲ್ಲಿ ಎಸ್ಕೇಪ್ ಆಗಿ ಹೋಗಲ್ಲ. ನನ್ನ ಮನೆ ಅಡ್ರೆಸ್ ಇದೆ ನಿಮ್ಮಲ್ಲಿ, ಹೊಸ ಮನೆ ಅಡ್ರೆಸ್ ಕೂಡ ಕೊಟ್ಟು ಬಂದಿದ್ದೀನಿ. ಹೊಸದು ನಾನು ಶಿಫ್ಟ್ ಮಾಡಿದ ಮನೆ ಕೂಡ ಅಡ್ರೆಸ್ಸು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಪೊಲೀಸರಲ್ಲೂ ನನ್ನ ನಂಬರ್ ಇದೆ. ಏನಿದ್ರು ನಾನು ತನಿಗೆ ಕಾಲ್ ಮಾಡ್ಬೋದು. ಒಂದು ವೇಳೆ ನಾನು ಆಫೀಸ್ ಹೌಸಲ್ಲಿ ಪಿಕ್ ಮಾಡಿದರೆ ಇಮ್ಮಿಡಿಯೇಟ್ ಮಾಡ್ತೀನಿ. ಕಬ್ಬನ್ಬರ್ಗ್ ಸ್ಟೇಷನ್ ಆಶಾ ಪ್ರಸಾದ್ ಅನ್ನೋರು, ಹೈಗ್ರೌಂಡ್ ಸ್ಟೇಷನ್ನ ಸುನೀತಾ ಮೇಡಮ್, ಇವರಿಬ್ಬರು ತನ್ನ ಪರ್ಸ್ನಲ್ ನಂಬರನ್ನು ನನಗೆ ಶೇರ್ ಮಾಡಿದ್ದಾರೆ. ಮೇಡಮ್ ಸ್ವಲ್ಪ ಸೇಫ್ ಆಗಿರಿ, ಧರ್ಮಸ್ಥಳದವರು ಏನು ಮಾಡಲಿಕ್ಕೆ ಕೇಸಲ್ಲ, ಅಂದರೆ ಸ್ವಲ್ಪ ಸೇಫ್ಟಿ ಆಗಿರಿ, ಏನಾದರೂ ತೊಂದರೆ ಆದರೆ ನಮಗೆ ಕಾಲ್ ಮಾಡಿ. ಅವರಿಗೆ ಪಾಪ ನನ್ನನ್ನು ತುಂಬ ಹೆಲ್ಪ್ ಮಾಡಿದ್ದಾರೆ. ನನಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಈವನ್ ಧರ್ಮಸ್ಥಳ ಪೊಲೀಸರಿಗಾಗಲಿ SIಗೂ ನನಗೂ ಇನಿಷಿಯಲಿ ತುಂಬ ವಾಗ್ವಾದ ಆಯಿತು. ನೆಕ್ಸ್ಟು ಅವರೇ ನನ್ನನ್ನು ಸಮಾಧಾನಪಡಿಸಿ, ಮೇಡಮ್ ತುಂಬ ವಿಚಾರದಲ್ಲಿ ನಿಮ್ಮನ್ನು ಪ್ರೊವೋಕ್ ಮಾಡ್ತಾರೆ, ಸ್ವಲ್ಪ ಮಾತಾಡುವಾಗ ಜಾಗ್ರತೆ, ನಾಳೆ ಕೇಸ್ ಇದಾದರೆ ನಮಗೆ ಗೊತ್ತು ನೀವು ಹೋರಾಟ ಮಾಡ್ತಿದ್ದೀರಿ ಎಲ್ಲ ಗೊತ್ತು, ಬಟ್ ನಮಗೆ ಏನು ವಿ ಆರ್ ಹೆಲ್ಪ್ಲೆಸ್. ಯಾಕಂದರೆ ಅವರು ಕೋರ್ಟ್ ಆರ್ಡ್ರ್ ಹಿಡ್ಕೊಂಡು ಬರ್ತಾರೆ FIR ಮಾಡಿಸ್ಲಿಕ್ಕೆ, ನನಗೆ ಏನು ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಜಾಗ್ರತೆ ಆಗಿರಿ, ಪ್ರೊವೋಕ್ ಮಾಡ್ತಾರೆ ಅಂತ ಅವರು ಹೇಳಿದರು. ನಾನು ಮಟ್ಟಣ್ಣನಿಗೂ ಹೆಲ್ಪ್ ಮಾಡಿದ್ದೀನಿ ಕೆಲವೊಂದು ವಿಚಾರದಲ್ಲಿ. ನೀವು ಯಾಕೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಒಳ್ಳೆ ವಿಚಾರದಲ್ಲಿ ಇದ್ದೀನಿ. ಈಗ ಇಲ್ಲ, ಅವರು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ನನಗೂ SIಗೂ 1 ಗಂಟೆ ಕಾಲ ಭಯಂಕರವಾಗುವುದಾಗುತ್ತೆ ಧರ್ಮಸ್ಥಳ ಸ್ಟೇಷನಲ್ಲಿ. ಕರ್ಸಿಯಲ್ಲಿ ವೀರೇಂದ್ರ ಹೆಗ್ಡೆ ಅವರನ್ನು, ಅವರು ತಪ್ಪು ಮಾಡಿಲ್ವ, ಅವರ ಮೇಲೆ ಇರುವ 300ಕ್ಕಿಂತ ಹೆಚ್ಚು ಕೇಸಿಗೆ ನೀವು ಯಾಕೆ ಆ್ಯಕ್ಷನ್ ತಗೊಳ್ತಿಲ್ಲ, ನೀವು ಯಾಕೆ ಅವರಿಗೆ ಸಪೋರ್ಟ್ ಮಾಡ್ತೀರಂತ ನೇರ ಕ್ವಶನ್ ಮಾಡಿದವಳು ನಾನು SIಗೆ. ನನ್ನ ಅವಧಿಯಲ್ಲಿ ಕೇಸ್ ಆಗಿಲ್ಲ ಅಂದರು. ಇರಲಿ ಬಿಡಿ, ಅದು ಮುಗಿದೋದ ವಿಚಾರ. ನಾನು ಹೋರಾಟದಿಂದ ಹೊರಗೆ ಬಂದೆ. ಸೊ ನನಗೀಗ ಕ್ವಶನ್, ಗಿರೀಶ್ ಮಟ್ಟಣ್ಣನವರು ಯಾಕೆ ಪೊಲೀಸ್ ನೋಟಿಸ್ ರಿಸೀವ್ ಮಾಡ್ತಿಲ್ಲ, ಯಾಕೆ ತಪ್ಪಿಸ್ಕೊಳ್ತಾ ಇದೆ? ಕೊಟ್ಟಿದ್ದು ಅದರಲ್ಲಿ ಇರೋದು ಧಾರವಾಡದ ಅಡ್ರೆಸ್ಸು. ಪೊಲೀಸಿಗೆ ಹೇಳ್ತೀನಿ ಸರ್, ಅಲ್ಲಿ ಅವರು ಇಲ್ಲ, ಅವರು ಬೆಂಗಳೂರಲ್ಲಿ ಇರೋದು, ನಿಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಆಗಲ್ವ? ಅವರ ಮನೆ ಇಲ್ಲಿದೆ, SIT ಅವರಿಗೆ ಗೊತ್ತಿದೆ ಅವರ ಮನೆ, ನನಗೂ ಗೊತ್ತಿದೆ. ಬಟ್ ನಾನು ಯಾಕೆ ಹೇಳಬೇಕು? ನೀವು ಫೈಂಡ್ ಔಟ್ ಮಾಡಿ. ಹ್ಯಾಂಡ್ ಸಮನ್ಸ್ ಇಶ್ಯೂ ಮಾಡಬೇಕು ಅಂತ ಬಂದಿದೆ. ನಾನು ಸಮನ್ಸ್ ಅದು ನೋಟಿಸು ಕೊಟ್ಟಿದ್ದು, ಇನ್ನು ರಿಸೀವ್ ಮಾಡಿ ಮೂಡಿಗೆರೆಗೆ ಇದು ಮಾಡಬೇಕು, ಜಾಮೀನು ತಗೊಳ್ಳೇಬೇಕು ಅವರು. ನಾನು ಅಂದ್ಕೊಂಡಿದ್ದೆ ಸರ್, ನಾನು ಮಹೇಶೆಟ್ಟಿ ಮನೆ ಇದು ಮಹಿಳಾ ಸಮಾವೇಶಕ್ಕೆ ಹೋಗೋ ಮಹೇಶೆಟ್ಟಿ ಅವರ ಮನೆಯಲ್ಲಿ ಹೋಗಿ ಅವರನ್ನು ಮೀಟ್ ಆಗಲು ಸರ್, ಮೂಡಿಗೆರೆ ಅದೊಂದು ಕೇಸ್ ಇದೆ, ಅವಾಗ ಸರಿ ಇದ್ವಿ, ನಾವು ಹೋರಾಟದಲ್ಲೇ ಇದ್ದೆ. ಸೊ ಒಂದು ಜಾಮೀನಿಗೆ 1 ಜನ ಆದರೆ ಇಬ್ಬರಿಗೆ ಒಂದೇ ಇದರಲ್ಲಾಗುತ್ತೆ. ಖರ್ಚು ಬೇಕಾದರೆ ನಾನು ಕೊಡ್ತೀನಿ ಮಟ್ಟಣ್ಣವರೇ, ಈಗ ಬೇಡ ನಿಮ್ಮ ಸಹವಾಸ. ನಾನು ಇಂಡಿವಿಜುವಲ್ ಆಗಿ ಫೈಟ್ ಮಾಡ್ತೀನಿ, ನನ್ನ ಅಡ್ವೊಕೇಟ್ ನಾನೆಲ್ಲ ರೆಡಿ ಮಾಡಿದ್ದೀನಿ. ಅದಕ್ಕೆ ಬೇಕಾದ ದುಡ್ಡಿನ ಫೀಸು ಎಲ್ಲ ನಾನೇ ಭರಿಸ್ತೀನಿ, ನನಗೇನು ಈಗ ಒಬ್ಬರದ ಅಗತ್ಯ ಇಲ್ಲ. ಇನ್ನೊಬ್ಬ ಮಹೇಶ್ ಶೆಟ್ಟಿ ತಿಮರೋಳಿಯವರ ಆಪ್ತ ಶಿಷ್ಯ ಸುರೇಶ್ ಶೆಟ್ಟಿ AID ಮುಂಬೈದು ಪಂಟರ ಸಂಘ, ಜಾತಿಯಲ್ಲಿ ಶೆಟ್ಟಿ, ಮಾಡೋದು ಹೆಣ್ಣು ಮಕ್ಕಳಿಗೆ ಅವಮಾನ. ಶ್ರೀನಾಥ್ ಶೆಟ್ಟಿ ಯಾನೆ ಅಣ್ಣಾ ಬಾಂಡ್, ನಾನಿಟ್ಟ ಹೆಸರು ಎಣ್ಣೆ ಬಾಂಡ್. ಇವನ ಮೇಲೆ
ನಾನು 2 FIR ಮಾಡಿದ್ದೀನಿ. ಒಂದು ನನ್ನ ಅಕ್ಕ ಸುಜಾತ ತೆಕ್ಕಮೂಲೆ ಮಂಗಳೂರಿನ ಸ್ಟೇಷನಲ್ಲಿ. ಫಸ್ಟಿಗೆ ನಾನು ಕಮಿಷನರ್ ಹತ್ರ ಹೋದೆ, ಅವರ ಹೆಲ್ಪ್ ಅವರೇನೋ ಅವರು ಬರೆದು ಕೊಟ್ಟರು, ರೆಫರ್ ಮಾಡಿದ್ರು ಅಷ್ಟೇ, ಮತ್ತು ಸ್ಟೇಷನಲ್ಲೇ ತಗೊಂಡ್ರು. ಹೆಲ್ಪ್ ಮಾಡಿದವರು ಧರ್ಮಸ್ಥಳ ಗ್ಯಾಂಗವರು ಕರೆಕ್ಟ್, ತುಂಬ ಥ್ಯಾಂಕ್ಸ್. ಯಾಕಂದರೆ ಕಮಿಷನರ್ ಜೊತೆ ಒಂದು ಅಪಾಯಿಂಟ್ಮೆಂಟ್ ತೆಗೆಸಿಕೊಟ್ಟು ಇಬ್ಬರು ವ್ಯಕ್ತಿಗಳನ್ನು ನನ್ನ ಅಕ್ಕನ ಜೊತೆ, ಅಂದರೆ ನನ್ನ ಜೊತೆ, ನಾನು ಅವತ್ತು ರಾತ್ರಿ ಬಂದಿದ್ದೆ ಸುಮಾರು 10:30 11 ಗಂಟೆವರೆಗೆ ನಾವು ಪೊಲೀಸ್ ಸ್ಟೇಷನಲ್ಲಿದ್ದು. ನಾನೊಂದು 10 ಗಂಟೆಗೆ ಬೆಂಗಳೂರಿಗೆ ನನ್ನನ್ನು ಕಳಿಸಿದ್ರು, ನೀವು ಹೋಗಿ ಅಂತ. ಯಾಕಂದರೆ ನಾನು ಒಂದೇ ದಿವಸಕ್ಕೆ ಹೋಗಿ FIR ಮಾಡಿಸ್ಕೊಂಡು ಬಂದಿದ್ದು. ಸೊ ನನ್ನ ಅಕ್ಕ ನನ್ನ ಹೆಲ್ಪಿಗೆ ನಿಂತವರು ಇಬ್ಬರು ಗುರುಪುರದವರು. ತುಂಬ ಥ್ಯಾಂಕ್ಸ್ ಇಬ್ಬರಿಗೂ. ಯಾಕಂದರೆ ಅವರು ಹೇಳಿದ್ದು ಒಂದೇ, ಮೇಡಮ್ ನಾನು ಈ ವಾಯ್ಸ್ ರೆಕಾರ್ಡಿಂಗ್ ನನಗೆ ಒಬ್ಬರು ಕಳಿಸಿದ್ದು, ಅಣ್ಣ ಬಾಂಡು ನನಗೆ ನನ್ನ ಅಕ್ಕ ನನಗೆ ಮೊಬೈಲಿಗೆ ಕಳಿಸಿದ ಒಂದು ಮೆಸೇಜು. 48 ಗಂಟೆಗಳಲ್ಲಿ ಅವಳನ್ನು ಪೆಟ್ರೋಲ್ ಹಾಕಿ ಸುಡ್ತೀನಿ, ಅವಳು ಸಿಗದಿದ್ದರೆ ಅವಳ ಅಕ್ಕನ ಮಗಳಾದ PUC ಕಲಿಯೋ ಹುಡುಗಿ, ಆ್ಯಕ್ಚುಲಿ ನನ್ನ ಅಕ್ಕನ ಮಗಳು ಬಿಲೋ 18 ಇಯರ್ಸ್, ಪೋಕ್ಸೋ ಕೇಸ್ ಹಾಕಿಸ್ಬೋದಿತ್ತು. ಆದರೆ ಅವನು ಪೋಕ್ಸೋ ಕೇಸಿಂದ ನನ್ನ ಅಕ್ಕ ರಿಕ್ವೆಸ್ಟ್ ಮಾಡಿದ್ಲು, ಬೇಡ ಸಣ್ಣ ಒಂದು ಅವನಿಗೆ ಕೇಸ್ ಹಾಕಿ ಅಷ್ಟೇ, ತುಂಬ ಇದು ಮಾಡೋದು, ಬಾಕಿ ದೇವರು ನೋಡ್ಕೋತಾನೆ ಅಂತ. ಸೊ ನನ್ನ ಅಕ್ಕನನ್ನು ಕರ್ಕೊಂಡು ಅಕ್ಕನ ಜೊತೆಗೆ ಇದ್ಕೊಂಡು, ಯಾಕಂದರೆ ನನ್ನ ಅಕ್ಕ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋದು ಡಿಪಾರ್ಟ್ಮೆಂಟಲ್ಲಿ. ಆ ಬಂದವರಿಬ್ಬರು ಹೇಳಿದಷ್ಟೇ, ಮೇಡಮ್ ಇವನು ವೀರೇಂದ್ರ ಹೆಗ್ಡೆ ಅವರ ಮಗಳು ಶ್ರದ್ಧಾ ಅಮಿತಾ ಅವ್ರ ಬಗ್ಗೆನೂ ಬಾಯಿಗೆ ಬಂದಾಗ ಹೇಳಿದ್ದೀನಿ. ಇನ್ನೊಬ್ಬರು ಶುಭರಯ್ಯ ಅವರ ಹೆಲ್ಪ್ ತೊಗೊಂಡೆ, ಅವರು ಆಲ್ರೆಡಿ ಅವನ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಸೊ ಎಲ್ಲ ಡೀಟೇಲ್ಸನ್ನು ತಗೊಂಡು ಕಮಿಷನರ್ ಹೆಲ್ಪ್ನಿಂದ ಮಂಗಳೂರು ಸ್ಟೇಷನಲ್ಲಿ ಒಂದು FIR ಮಾಡಿಸಿ ಮಾರ್ಚ್ ತಿಂಗಳಲ್ಲೇ ಮಾಡಿಸಿದೆ. ಅವಳು ತುಂಬ ಬ್ಯುಸಿ ಇದ್ದ ಟೈಮು, ನಾನು ಬ್ಯುಸಿ ಇದ್ದ ಟೈಮು, ಯಾರಿಗೂ ಹೇಳಿರಲಿಲ್ಲ, ಯಾಕಂದರೆ ತುಂಬ ಕಾನ್ಫಿಡೆನ್ಷಿಯಲ್ ಆಗಿತ್ತು. ಮಾಡಿಸಿ ಅದರದ್ದೊಂದು ಇದಿದೆ. ಸೊ ನಾನು ಅಲ್ಲಿ ನನಗೆ ಹೆಲ್ಪಿಗೆ ಬಂದು ಇಬ್ಬರು ವ್ಯಕ್ತಿಗಳನ್ನು ನಾನು ಸ್ಮರಿಸಲೇಬೇಕು. ನನ್ನ ಅಕ್ಕನಲ್ಲಿ ಹೇಳಿದ್ರು, ಮೇಡಮ್ ನೀವು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋಳು, ಆ ಮಗು ಒಂದು ಹೆಣ್ಣು ಮಗು, ನಾವು ಬಿಹಾರದಲ್ಲೋ UP ಯಲ್ಲೇ ಇಲ್ಲ, ನಾವು ಮಂಗಳೂರಿನವರು. ಸೊ ಅದು ನೀವು ಡಿ ಗ್ಯಾಂಗ್ ಧರ್ಮಸ್ಥಳ ಪರ ನಾವು ಬಂದಿದ್ದೀವಿ ಅಂತೆಲ್ಲ ಇದು ತಿಮರೋಡಿ ಟೀಮ್ನವರು ನನಗೆ ಯಾವ ಹೆಲ್ಪು ಮಾಡಿಲ್ಲ. ಅಲ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ, ನಾನು ಬರ್ತಾಯಿದ್ದೀನಿ, ನನಗೊಂದು FIR ಮಾಡಿಸ್ಬೇಕು. ಒಬ್ಬರು ನಮ್ಮ ಪರ ಇಲ್ಲ, ಯಾಕಂದರೆ ಅಣ್ಣ ಬಂಡು ಅವನು ಸೈಡ್ ಇದ್ದಾನೆ. ಸಿಸ್ಟರ್ಸ್ ಆಫ್ ಸೋಲ್ಜರ್ಸ್ ಅಂತ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಹೆಣ್ಣು ಮಕ್ಕಳ ಬಗ್ಗೆ ಅಸಭ್ಯವಾಗಿ ಬರೀತೇನೆ. ಯಾವುದೇ ಒಬ್ಬ ಮಹಿಳಾ ಹೋರಾಟಗಾರ್ತಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಟೀಮ್ನಲ್ಲಿರುವ ಮಹಿಳಾ ಹೋರಾಟಗಾರ್ತಿಗೆ ಈ ಅಣ್ಣ ಬಾಂಡಿನಾಗಿ ಅವಹೇಳನೆ ಆಗುತ್ತೆ, ಸೇಫ್ ಅಲ್ಲ ಅದು ಟೀಮು. ಆದಷ್ಟು ಮಹಿಳಾ ಹೋರಾಟಗಾರ್ತಿಯರು ಹೊರಗೆ ಬನ್ನಿ. ನನ್ನನ್ನು ಮಾತ್ರ ಅಲ್ಲ, ಪ್ರಸನ್ನಕ್ಕನು ಕೂಡ ಈ ಬೇವರ್ಸಿ ಬಿಟ್ಟಿಲ್ಲ. ಸಾರಿ ಟು ಯೂಸ್ ದಿಸ್ ವರ್ಡ್, ಈ ಎಣ್ಣೆ ಬಾಂಡ್ ಎಂಬ ಬೇವರ್ಸಿ ಬಿಟ್ಟಿಲ್ಲ. ಅವರ ಬಗ್ಗೆನೂ ಬಾಯಿಗೆ ಬಂದಂಗೆ ಹರಿಯಬಿಟ್ಟಿದ್ದೀನಿ. ಅವರೇನು ಮಾಡಿದ್ದಾರೆ ಆ್ಯಕ್ಷನು ಅದು ಅಂತಾರೆ. ಈ ವ್ಯಕ್ತಿ ಈ ಎಣ್ಣೆ ಬಾಂಡಿಗೆ ನಾನು ಸ್ವತಃ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಸ್ವಲ್ಪ ತಡವಾಗಿ 11/4/2026 ಬೆಂಗಳೂರಿನ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಮಾಡಿಸ್ತೀನಿ. ನನಗೆ ಏನೂ ತೊಂದರೆ ಆಗಿಲ್ಲ. ಥ್ಯಾಂಕ್ಸ್ ಪುನೀತ್ ಕೆರೆಹಳ್ಳಿಯವರೇ, ಯಾಕಂದರೆ ನನಗೆ ಇಬ್ಬರು ಸಾಕ್ಷಿಗಳನ್ನು ಕಳಿಸಿದ್ದಕ್ಕೆ. FIR ಆಗಿ ಪೊಲೀಸರು ತುಂಬ ಸ್ಮಾರ್ಟ್ ಇದ್ದಾರೆ. ಅವರಿಗೆ ಧರ್ಮಸ್ಥಳ ಸೌಜನ್ಯ ವಿಚಾರ ಎಲ್ಲ ಅಷ್ಟು ಗೊತ್ತಿಲ್ಲ. ರಾಜೇಂದ್ರ ಪ್ರಸಾದ್ ಮತ್ತು ಅವರು ಮುಸ್ಲಿಂ ಸಹೋದರವರು, ನನ್ನ ಅಯ್ಯೋ ಅವರು ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ಒಂದು ಸಂಜೆ 5 ಗಂಟೆಗೆ ಹೋದವಳು 9:30ವರೆಗೆ ನಾನು ಪೊಲೀಸ್ ಸ್ಟೇಷನಲ್ಲಿದ್ದೆ. FIR ಮಾಡಿಸಿನೇ ನನ್ನ ಕೈಲಿ ಕೊಟ್ಟು ಕಳಿಸಿದ್ರು. ಆಮೇಲೆ ನನ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡಿ ಅವನ ಡೀಟೇಲ್ಸ್, ಅವನ ಫೇಸ್ಬುಕ್ ಪ್ರೊಫೈಲ್ ಎಲ್ಲ A to Z ಅವ್ನು ನನಗೆ ಒಂದು 10-30 ಮೆಸೇಜ್ಗಳು ಪೆನ್ಡ್ರೈವಲ್ಲಿ ಹಾಕ್ಕೊಟ್ಟಿದ್ದೀನಿ. ಒಂದು 2-3 ಫೇಕ್ ಚಾಟ್ಗಳು ಅವನು ಕ್ರಿಯೇಟ್ ಮಾಡಿದ್ದು, AI ವಿಡಿಯೋ, AI ಆಡಿಯೋಗಳು, ಸಾಂಗ್ಗಳು ಎಲ್ಲವನ್ನು ಕೊಟ್ಟಿದ್ದೀನಿ. ಸೊ ಅವನ ವಾಯ್ಸ್ಗಳನ್ನು ಕೇಳಲಿಕ್ಕೂ ರೆಡಿ ಇಲ್ಲ SI, ಅಷ್ಟು ಹುರ್ಕೊಂಡಿದ್ದಾರೆ. ಏನು ಮಾಡ್ತಾಯಿದ್ದಾನೆ ಕೇಳಿದೆ. ಈಗ ಮಲ್ಪೆ ಮಂಗಳೂರು ಕಡೆ ಅವನು ಶೂಟಿಂಗಲ್ಲಿದೆ ನನಗೆ. ಬಡ್ಡಿ ಮಗ ಯಾವ ಶೂಟಿಂಗ್ ಮಾಡ್ತಾನಂತೆ, ಸುಳೆ ಮಗ ಅಂತಲೇ ಕೇಳಿದರು. ಫೋಟೋ ತೋರಿಸಿದೆ. ಕೈಗೆ ಸಿಗಲಿ ಮೇಡಮ್, ನಮಗೆ ಅರೆಸ್ಟ್ ಮಾಡೋ ಆಪ್ಷನ್ ಇಲ್ಲ ಈ ಸೆಕ್ಷನ್ಗಳಿಗೆ. ಒಂದು ಕೆಲಸ ಮಾಡಿ, ನಾನು ನೋಟಿಸ್ ಅಂತೂ ಕಳಿಸ್ತೀನಿ, ಸ್ಪೀಡ್ ಪೋಸ್ಟಲ್ಲಿ ಕಳಿಸಿದ್ದಾರೆ. ಅವ್ನು ರಿಸೀವ್ ಮಾಡಿದ, ಅಡ್ರೆಸ್ಸಲ್ಲಿ ಇಲ್ಲ ಅಂತ ಹೇಳಿದ್ದಾನೆ. ಅವನು ಅಲ್ಲೇ ಇದ್ದಾನೆ ಮೀರಾ ರೋಡಲ್ಲಿ. ಅವನು ತಪ್ಪಿಸ್ಕೊಳ್ತಾನೆ. ಅಡ್ರೆಸ್ ರಿಸೀವ್ ಮಾಡಿದೆ, ನೋಟಿಸ್ ರಿಸೀವ್ ಮಾಡಿದೆ ಕಳಿಸಿದ್ದಾನೆ. ರಿಸೀವ್ ಮಾಡಲೇಬೇಕು ಅವನು, ಇವತ್ತಲ್ಲ ಅಂದರೆ ನಾಳೆ ರಿಸೀವ್ ಮಾಡದಿದ್ದು ನಮಗೆ ಒಳ್ಳೆಯದೇ. ವಾರಂಟ್ ಬಂದರೆ ಎಲ್ಲಾದರೂ ಅವನ ಕೈಗೆ ಸಿಕ್ಕಿದೆ. ಬೂಟುಗಾಲಲ್ಲಿ ಓದಿತೀನಿ ಮೇಡಮ್ ಅವನಿಗೆ. ಒಂದು ಹೆಣ್ಣು ಮಕ್ಕಳಿಗೆ ಇಷ್ಟು ಮಾತಾಡೋಷ್ಟು ಕಚ್ಚಡ ಅವನು. ಮತ್ತು ನನ್ನ ಫ್ರೆಂಡ್ ವಿಷ್ಣು ಪ್ರಸಾದ್ ಅವರು, ಆ್ಯಕ್ಚುಲಿ ಅವರಿಗೆ 1 ತಿಂಗಳು ತಡವಾಗಿ ನಾನು ಕಳಿಸಿದ್ದು. ಅವರಿಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ, ಪತ್ರಕರ್ತರವರು. ಸ್ಟಾರ್ ಆಫ್ ಶಿವಮೊಗ್ಗ ಪೇಪರಲ್ಲಿ ಅವರು ಹೋಮ್ ಮಿನಿಸ್ಟ್ರ್ವರೆಗೆ ಇದು ಹೋಗಿದೆ. ನೆಕ್ಸ್ಟ್ ನಾಗಲಕ್ಷ್ಮಿ ಚೌಧರಿಯವರಿಗೂ ಬರಿಬೇಕು ಅಂತಿದೆ, ಒಂದು ಮೇಲ್ ಕಳಿಸಿದ್ದೀನಿ, ಫಾಲೋಅಪ್ ಮಾಡಬೇಕು. ಸೊ ಇಂತಹ ಕಚ್ಚಡ ವ್ಯಕ್ತಿಗಳು ಹೋರಾಟದಲ್ಲಿದ್ದಾರೆ, ಎಣ್ಣೆ ಬಾಂಡು ಅಂತ. ಅದು ನಿಮ್ಮ ಹೋರಾಟಕ್ಕೆ ಫೇಲಿಯರು. ಈ ಹೋರಾಟದಲ್ಲಿರೋರು ಯಾರೂ ಒಳ್ಳೆಯ ವ್ಯಕ್ತಿಗಳಲ್ಲ. ಹೋರಾಟದ ನಾಯಕ ಮಹೇಶ್ ಶೆಟ್ಟಿ ತಿಮರೋಡು ದೊಡ್ಡ ಕ್ರಿಮಿನಲು, ಮಟ್ಟಣ್ಣ ಅದಕ್ಕಿಂತ ದೊಡ್ಡ ಕ್ರಿಮಿನಲು, ಮೋಸ ಮಾಡಿ ಬಂದವ. ಎಣ್ಣೆ ಬಾಂಡಿನಂಥ ಹಲವಾರು 3 ಬಿಟ್ಟವರು, ರೌಡಿ ಶೀಟರ್ಗಳು, ಕೊಲೆಗಡುಕರು,
ಮರ್ಡರ್ ಮಾಡಿದವರು, ಎಲ್ಲ 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 ಬ್ಯಾಕ್ಗ್ರೌಂಡಲ್ಲಿ ಹೋರಾಟದಲ್ಲಿರೋರು ರೌಡಿಗಳು ಎಲ್ಲರೂ ಮೂರು ಬಿಟ್ಟವರೇ. ಸೊ ಇವರೆಲ್ಲ ಒಂದು ಇಮೇಜ್ ಕ್ರಿಯೇಟ್ ಮಾಡೋಕ್ಕೆ, ಇವರ ಹೆಸರನ್ನು ಒಂದು ಉಳಿಸ್ಕೊಳ್ಳಿಕ್ಕೆ ಹೋರಾಟಕ್ಕೆ ಬಂದಿದ್ದಾರೆ. ಅಲ್ಲಿ ಅಣ್ಣಪ್ಪ ಮಂಜುನಾಥ ಇದ್ದಾನೆ, ನೋಡ್ಕೋತಾನೆ. ಸೊ ನಾನು ಗಿರೀಶ್ ಮಟ್ಟಣ್ಣನವರಿಗೂ ಈ ಬೇವರ್ಸಿ ಅವನ ಹೆಸರನ್ನು ಹಾಗೇನೆ ಕರೆಯೋದು ನಾನು, ಎಣ್ಣೆ ಬಾಂಡಿಗೂ ಮರ್ಯಾದೆಗೆ ನೀವು ನೋಟಿಸ್ ರಿಸೀವ್ ಮಾಡಿ ಕೋರ್ಟಿಗೆ ಬನ್ನಿ. ಅಣ್ಣ ಬಂಡಿಗೆ ಹೇಳಿ ನೀನು ಬೇಲ್ ತಗೋ. ಕಾನೂನಾತ್ಮಕವಾಗಿ ನಾನು ಒಂದು ಹೆಣ್ಣಾಗಿ 10 ಕೇಸ್ ಹಾಕಿಸ್ಕೊಂಡು ಯಾವುದೇ ಕೇಸಿಗೆ ಯಾವುದೇ ಪೊಲೀಸರಿಗೆ ಕೇಳಿ ಅನಿತನ ಬಗ್ಗೆ ಹುಡ್ಕೊಂಡು ಹೋಗಿ ನೋಟಿಸ್ ತಗೊಳ್ತೀನಿ, FIR ಆದಾಗ ಬೇಗನೆ ಕೇಸ್ ಕ್ಲೋಸ್ ಮಾಡಲಿ. ಆ ಶಿಕ್ಷೆ ಆಗ್ತಿದ್ರೆ ಆಗಲಿ, ಬೇಜಾರಿಲ್ಲ. ಸೊ ಇಬ್ಬರಿಗೆ ಹೇಳೋದೊಂದೇ, ನೋಟಿಸ್ ರಿಸೀವ್ ಮಾಡಿ, ಕಾನೂನಿಗೆ ರೆಸ್ಪೆಕ್ಟ್ ಕೊಡಿ, ಬಂದು ಅಟೆಂಡ್ ಆಗಿ. ಇಲ್ಲಾಂದರೆ ಪೊಲೀಸರಿಂದ ನಿಮ್ಮಿಬ್ಬರನ್ನು ಹಿಡಿಸುವ ಕೆಲಸ ನನ್ನದು, ಮಾಡಿಯೇ ಮಾಡ್ತೀನಿ ನಾನು. ಮಟ್ಟಣ್ಣ ಅಂತೂ ನೋಡಲ್ಲ, ಬೇವರ್ಸಿ ಇವನನ್ನು ನೋಡಲ್ಲ. ಸಾರಿ ಟು ಯೂಸ್ ದೀಸ್ ವರ್ಡ್ಸ್, ಬೇವರ್ಸಿ ಎಂಬುದು ಯಾಕಂದರೆ ಮಹೇಶ್ ಶೆಟ್ಟಿ ತಿಮರೋಡಿಯರ ಬ್ರ್ಯಾಂಡ್ ಹೆಸರು. ಅವರಿಗೆ ಅವರ ಟೀಮ್ನವರಿಗೆ ಪದ ಬಳಸುವಾಗ ಇದನ್ನೇ ಬರಬೇಕು, ಬೇವರ್ಸಿ ಅಣ್ಣ ಬಾಂಡ್. ಅನಿತನ ಸ್ವಲ್ಪ ಹೀಗೇನೆ ಬೈಯೋದು ನಾನು, ಯಾಕಂದರೆ ಅವರ ಲೆವೆಲ್ಲಿಗೆ ಇಳಿದು ಮಾತಾಡಬೇಕಾಗುತ್ತೆ. ಹಾಗಂತ ಕೆಟ್ಟ ಶಬ್ದಗಳು ಯಾವತ್ತೂ ನನ್ನ ಬಾಯಲ್ಲಿ ಬರಲ್ಲ. ಬಟ್ ಕೆಟ್ಟ ವ್ಯಕ್ತಿಗಳಿಂದ ಕೆಟ್ಟ ಪದಗಳಲ್ಲಿ ಬೈದ್ರೇ ಅದಕ್ಕೆ ಅವರಿಗೆ ಎಫೆಕ್ಟ್ ಆಗೋದು. ಸೊ ಇದಿಷ್ಟೇ, ಮುಂದೆ ಸಿಗೋಣ. ಬಹಳಷ್ಟು ವಿಚಾರ ಮಾತಾಡಲಿಕ್ಕಿದೆ. ಧನ್ಯವಾದಗಳು.